ಪ್ರಪಂಚದ ಮೊದಲ ಪ್ರೇಮ ಕಥೆ ಶಿವ ಸತಿಯ ಕಥೆ. ಶಿವ ಸತಿಯು ಈ ಪ್ರಪಂಚಕ್ಕೆ ಮೊದಲು ಪ್ರೇಮ ಕಥೆಯನ್ನು ಸೃಷ್ಟಿಸಿದವರು. ಹಾಗಾದರೆ ಆ ಶಿವ ಸತಿಯ ಕಥೆಯ ಬಗ್ಗೆ ನಾನಿವಾಗ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಬನ್ನಿ ಸ್ನೇಹಿತರೆ, ಹಾಗಾದರೆ ಈ ಕಥೆಯನ್ನು ಪ್ರಾರಂಭ ಮಾಡೋಣ. ಬ್ರಹ್ಮದೇವರು ತಮ್ಮ ಶಕ್ತಿಯಿಂದ ಮಾನಸ ಪುತ್ರರನ್ನು ಸೃಷ್ಟಿಸ್ತಾರೆ. ಅವರಲ್ಲಿ ದಕ್ಷ ಮಹಾರಾಜನು ಕೂಡ ಒಬ್ಬ. ಇವನು ತುಂಬ ಬುದ್ಧಿವಂತ ಪ್ರಜಾಪತಿ, ಹಾಗೆ ಬ್ರಹ್ಮದೇವರ ಮಗ ಅಂತ ತುಂಬ ಗರ್ವ ಕೂಡ ಇತ್ತು. ಆದರೆ ಇವನಿಗೆ ಶಿವನ ಮೇಲೆ ತುಂಬ ಕೋಪ ಇತ್ತು. ಶಿವ ಕೇಳಿದವರಿಗೆಲ್ಲ ವರಗಳನ್ನು ಕೊಟ್ಟು ಸೃಷ್ಟಿಯಲ್ಲಿ ಅನಾಹುತಗಳನ್ನು ಉಂಟು ಮಾಡ್ತಾರೆ ಅಂತ ಅವ್ರ ಮೇಲೆ ತುಂಬ ಕೋಪ ಮಾಡ್ಕೊಳ್ತಾ ಇದ್ದ. ಹಾಗೆ ದಕ್ಷ ಮಹಾರಾಜನಿಗೆ ಒಬ್ಬಳು ಸುಂದರವಾದ ಮಗಳು ಇದ್ಳು. ಅವಳೇ ಸತೀದೇವಿ. ಆ ಸತೀದೇವಿ ತುಂಬ ಸುಂದರವಾಗಿದ್ಳು. ಇವಳು ಬೆಳೆಯುತ್ತಾ ಮದುವೆ ವಯಸ್ಸಿಗೆ ಬಂದಿದ್ಳು. ಇವಳನ್ನು ಒಬ್ಬ ರಾಜನಿಗೆ ಕೊಟ್ಟು ಮದುವೆ ಮಾಡಬೇಕು ಅಂತ ದಕ್ಷ ಮಹಾರಾಜ ಯೋಚನೆ ಮಾಡ್ತಾಯಿದ್ರು. ಹೀಗಿದ್ದಾಗ ಸತೀದೇವಿ ಒಂದು ದಿನ ವಿಹಾರ ಯಾತ್ರೆಗೆ ಹೋಗ್ತಾ ಇರ್ತಾಳೆ. ಅಲ್ಲಿ ಅಘೋರಿಗಳು ಶಿವನಾಮವನ್ನು ಜಪಿಸ್ತಾ ಇರ್ತಾರೆ. ಆಗ ಸತೀದೇವಿ ಅವರನ್ನು ನೋಡಿ, ಯಾರು ಆ ಶಿವ, ಅವನು ಹೇಗಿರ್ತಾರೆ ಅಂತ ಕೇಳ್ತಾಳೆ. ಶಿವನು ಭಸ್ಮವನ್ನು ಮೈತುಂಬ ಹಚ್ಚಿಕೊಂಡಿರುತ್ತಾರೆ, ಸರ್ಪವನ್ನು ಕೊರಳಲ್ಲಿ ಸುತ್ತಿಕೊಂಡಿರುತ್ತಾರೆ, ಹುಲಿಯ ಚರ್ಮವನ್ನು ಹೊದ್ದುಕೊಂಡಿರುತ್ತಾರೆ, ಸ್ಮಶಾನದಲ್ಲಿ ವಾಸಿಸುತ್ತಾರೆ ಎಂದು ಆ ಅಘೋರಿಗಳು ಸತೀದೇವಿಗೆ ಹೇಳುತ್ತಾರೆ. ಸತೀದೇವಿಯು ಆ ಅಘೋರಿಗಳು ಹೇಳಿದ ಮಾತನ್ನು ಕೇಳಿ ಶಿವನ ಮೇಲೆ ಮನಸ್ಸಾಗಿ, ಹೌದಾ, ಹಾಗಾದರೆ ಅವರು ಎಲ್ಲಿರುತ್ತಾರೆ ಎಂದು ಕೇಳುತ್ತಾಳೆ. ಆಗ ಆ ಅಘೋರಿಗಳೆಲ್ಲ ಕೈಲಾಸದತ್ತ ಬೆರಳು ಮಾಡಿ ತೋರಿಸುತ್ತಾರೆ. ಸತೀದೇವಿಯು ಕೈಲಾಸಕ್ಕೆ ಹೋಗಿ ಶಿವನನ್ನು ನೋಡಿ ಶಿವನಿಗೆ ತನ್ನ ಮನಸ್ಸನ್ನು ಕೊಡುತ್ತಾಳೆ. ಹಾಗೆ ಶಿವನನ್ನು ತಾನು ಮದುವೆಯಾಗಬೇಕೆಂದು ಬಯಸಿದ್ದನ್ನು ಹೇಳುತ್ತಾಳೆ. ಆದರೆ ಶಿವ ಕಾಲಜ್ಞಾನಿಯಾಗಿದ್ದು ಮುಂದೆ ಆಗಬಹುದಾದ ಅನಾಹುತಗಳ ಬಗ್ಗೆ ತಿಳಿದು ಸತಿಯನ್ನು ಮದುವೆಯಾಗಲು ನಿರಾಕರಿಸುತ್ತಾನೆ. ಆದರೆ ಸತೀದೇವಿ ವಿಷ್ಣುವಿನ ಸಹಾಯದಿಂದ, ಬ್ರಹ್ಮದೇವರ ಸಹಾಯದಿಂದ ಶಿವನ ಮನವೊಲಿಸಿ ಮದುವೆಯಾಗಲು ಒಪ್ಪಿಸುತ್ತಾಳೆ. ಶಿವನು ಮದುವೆಯಾಗಲು ಒಪ್ಪಿಸಿದ ನಂತರ ಅವಳ ತಂದೆ ದಕ್ಷನ ಬಳಿ ಹೋಗಿ ದಕ್ಷನಿಗೆ ಶಿವನನ್ನು ಮದುವೆಯಾಗುವುದಾಗಿ ಹೇಳುತ್ತಾಳೆ. ಆದರೆ ಶಿವನನ್ನು ಮದುವೆ ಮಾಡಿಕೊಳ್ಳಲು ದಕ್ಷ ಮಹಾರಾಜ ಒಪ್ಕೊಳ್ಳೋದಿಲ್ಲ. ನಾನು ನಿನ್ನನ್ನು ಅಂಥ ಅಘೋರಿಗೆ ಕೊಟ್ಟು ಮದುವೆ ಮಾಡಬೇಕಾ? ನಿನ್ನ ಇಷ್ಟೊಂದು ಕಷ್ಟಪಟ್ಟು ಸಾಕಿರೋದು ಒಬ್ಬ ಒಳ್ಳೆಯ ರಾಜನಿಗೆ ಕೊಟ್ಟು ಮದುವೆ ಮಾಡಲು ಅಂತ, ಇಂತಹ ಅಘೋರಿಗೆ ಕೊಡೋದಿಲ್ಲ ಅಂತ ಹೇಳಿ ಎಲ್ಲ ರಾಜಕುಮಾರರನ್ನು ಕರೆಸ್ತಾನೆ. ತನಗೆ ಇಷ್ಟವಾದವ್ರನ್ನ ಮದುವೆ ಮಾಡ್ಕೊಳ್ಳೋಕ್ಕೆ ಸತಿಗೆ ಆಗ ಹೇಳ್ತಾನೆ. ಈ ಎಲ್ಲ ರಾಜರನ್ನು ಕೊಟ್ಟು ಹೂಮಾಲೆ ಕೊಟ್ಟು ಸತೀದೇವಿಗೆ ವರನ ಆಯ್ಕೆ ಮಾಡ್ಕೊಳ್ಳೋಕೆ ಹೇಳಿದಾಗ ದಕ್ಷರಾಜನ ಬಾಗಿಲ ಕೊನೆಯಲ್ಲಿ ದಕ್ಷರಾಜ ಶಿವನಿಗೆ ಅವಮಾನವಾಗುವ ರೀತಿಯಲ್ಲಿ ಶಿವನ ವಿಗ್ರಹವನ್ನು ಮಾಡಿ ಬಾಗಿಲು ಕಾಯೋ ಥರ ನಿಲ್ಲಿಸಿರ್ತಾರೆ. ಆದರೆ ಸತೀದೇವಿ ಈ ಎಲ್ಲ ರಾಜಕುಮಾರನ್ನು ಬಿಟ್ಟು ಆ ಶಿವನ ಮೂರ್ತಿಗೆ ಹೂಮಾಲೆಯನ್ನು ಹಾಕಿ ಶಿವನನ್ನು ವಿವಾಹ ಆಗ್ತಾಳೆ. ಸತೀದೇವಿ ಶಿವ ವಿವಾಹವಾದ ದಿನವನ್ನು ಮಹಾಶಿವರಾತ್ರಿ ಅಂತ ಕರೀತಾರೆ. ಇಂದಿಗೂ ಆ ಮಹಾಶಿವರಾತ್ರಿನ ಜನಗಳು ತುಂಬ ಅದ್ಧೂರಿಯಾಗಿ ಜಾಗರಣೆ ಮಾಡ್ತಾ ಶಿವರಾತ್ರಿಯನ್ನು ಆಚರಿಸ್ತಾರೆ. ಶಿವ ಸತಿಯರು ಅವತ್ತು ಒಂದಾದಂಥ ದಿನವನ್ನು ಶಿವ ಆ ದಿನ ಮಾತ್ರ ಮಲಗ್ತಾನೆ ಅಂತ ಆಚರಣೆ ಮಾಡ್ತಾ ಹೋಗ್ತಾರೆ. ದಕ್ಷನಿಗೆ ಸತಿ ಶಿವನನ್ನು ಮದುವೆ ಆದಮೇಲೆ ಇನ್ನೂ ಶಿವನ ಮೇಲೆ ಕೋಪ ಜಾಸ್ತಿ ಆಗುತ್ತೆ. ಒಂದು ದಿನ ದಕ್ಷ ಪ್ರಜಾಪತಿ ಒಂದು ಮಹಾಯಜ್ಞವನ್ನು ಮಾಡ್ತಾ ಇರ್ತಾನೆ. ಈ ಯಜ್ಞಕ್ಕೆ ಎಲ್ಲ ದೇವತೆಗಳು, ಋಷಿಗಳು, ಪ್ರಜೆಗಳನ್ನ ಕರೆದಿರ್ತಾನೆ. ಆದರೆ ತನ್ನ ಮಗಳಾದ ಸತಿ ಅಳಿಯನಾದ ಶಿವನನ್ನು ಕರೆಯೋದಿಲ್ಲ. ಎಲ್ಲರೂ ಯಜ್ಞಕ್ಕೆ ಹೋಗ್ತಾ ಇರೋದನ್ನು ನೋಡಿ ಸತಿ ಶಿವನ ಬಳಿ ಬಂದು ನಾವು ಕೂಡ ಯಜ್ಞಕ್ಕೆ ಹೋಗೋಣ ಅಂತ ಶಿವನ ಬಳಿ ಕೇಳ್ಕೊಳ್ತಾಳೆ. ಆದರೆ ಶಿವ ಮೊದಲೇ ಕಾಲಜ್ಞಾನಿಯಾಗಿದ್ದು, ಇಲ್ಲ ಸತಿ, ಈ ನಿಮ್ಮ ತಂದೆ ಯಜ್ಞ ಮಾಡ್ತಿರೋದು ನಮಗೆ ಅವಮಾನ ಮಾಡೋದಕ್ಕೋಸ್ಕರನೇ, ಅದಕ್ಕೆ ನಮ್ಮನ್ನು ಅಲ್ಲಿ ಕರೆದಿಲ್ಲ, ಕರೆಯದೆ ನಾವು ಹೋಗಬಾರ್ದು, ಅಲ್ಲಿ ನಮಗೆ ಅವಮಾನ ಆಗುತ್ತೆ ಅಂತ ಹೇಳ್ತಾನೆ. ಎಷ್ಟೇ ಹೇಳಿದ್ರೂ ಸತೀದೇವಿ ಕೇಳಲ್ಲ. ಇಲ್ಲ, ತಾನು ಬೆಳೆದಂಥ ಮನೆ, ಬದುಕಿದಂಥ ಮನೆ, ಅಂಥ ಮನೆಯಲ್ಲಿ ನನಗೆ ಅವಮಾನ ಹೇಗಾಗಕ್ಕೆ ಸಾಧ್ಯ, ನಾನು ಅಲ್ಲಿಗೆ ಹೋಗ್ತೀನಿ ಅಂತ ಹಠ ಮಾಡ್ತಾಳೆ. ಆಗ ಶಿವನ ನಂದಿಯ ಜೊತೆಯಲ್ಲಿ ಸತೀದೇವಿಯನ್ನು ಕಳಿಸ್ಕೊಡ್ತಾನೆ. ಸತೀದೇವಿ ಆ ಯಜ್ಞಕ್ಕೆ ಹೋಗುವಾಗ ತನ್ನ ತಂದೆ ತುಂಬ ಗೌರವದಿಂದ ತನ್ನನ್ನು ಆಧರಿಸಿ ತಬ್ಬಿಕೊಳ್ತಾರೆ. ಮತ್ತು ನನಗೆ
ಒಳ್ಳೆಯ ಗೌರವವನ್ನು ಕೊಡ್ತಾರೆ, ತನ್ನ ಶಿವನಿಗೆ ಒಳ್ಳೆಯ ಮರ್ಯಾದೆ ಸಿಗುತ್ತೆ ಅನ್ನುವಂತಹ ಒಂದು ಒಳ್ಳೆಯ ನಂಬಿಕೆಯಿಂದ ಆ ಯಜ್ಞಕ್ಕೆ ಹೋಗ್ತಾಳೆ. ಆ ಯಜ್ಞಕ್ಕೆ ಹೋದ್ಮೇಲೆ ಅಲ್ಲಿ ಆ ಯಜ್ಞದ ಒಳಗಡೆನೆ ಶಿವನಿಗೆ ಅವಮಾನಕರವಾದಂತಹ ಘಟನೆಗಳನ್ನು ಮಾಡ್ತಾಯಿರ್ತಾರೆ. ಆ ಯಜ್ಞದಲ್ಲಿ ಹಲವಾರು ರೀತಿಯಾದಂತಹ ಮನುಷ್ಯರಿಗೆ ಭಸ್ಮವನ್ನು ತುಂಬಿ ಅವರುಗಳು ಚಪ್ಪಲಿ ಹಾರವನ್ನು ಹಾಕ್ಕೊಂಡಿರ್ತಾರೆ. ಮತ್ತು ಇನ್ನೂ ಶಿವನಿಗೆ ಅವಮಾನಕರವಾದಂತಹ ಘಟನೆಗಳು ಆ ಯಜ್ಞಗಳಲ್ಲಿ ನಡೀತಾ ಇರುತ್ತೆ. ಇಲ್ಲಿ ಎಲ್ಲ ದೇವಾನುದೇವತೆಗಳು ಇದ್ರೂ ಕೂಡ ಯಾವುದೇ ರೀತಿಯಾದಂತಹ ಶಿವನಿಗೆ ಅವಮಾನವಾಗದೇ ಇರೋ ರೀತಿ ಯಾರೂ ಕೂಡ ಮಾಡೋಕ್ಕೆ ಸಾಧ್ಯವಾಗ್ತಿರಲ್ಲ. ಯಾಕಂದರೆ ದಕ್ಷ ಎಲ್ಲರನ್ನು ತಮ್ಮ ನಿಯಂತ್ರಣದಲ್ಲಿ ಇಟ್ಕೊಂಡಿರ್ತಾರೆ. ಈಗ ಬ್ರಹ್ಮದೇವರು ಶಿವನ ತಂದೆ ಆದ್ದರಿಂದ ಆ ಯಜ್ಞದಲ್ಲಿ ಭಾಗವಹಿಸಲೇಬೇಕಾಗಿರುತ್ತೆ. ವಿಷ್ಣುದೇವರು ದಕ್ಷನ ಎಲ್ಲ ಯಜ್ಞಯಾಗಾದಿಗಳಲ್ಲಿ ಇರಲೇಬೇಕು ಅಂತ ವರ ಪಡ್ಕೊಂಡಿರ್ತಾನೆ. ಹಾಗೆ ಎಲ್ಲ ದೇವತೆಗಳು ಇದರಲ್ಲಿ ಯಜ್ಞದಲ್ಲಿ ಇದ್ರೂ ಶಿವನಿಗೆ ಅವಮಾನ ಆಗ್ತಾಯಿದ್ರು ಈ ಅವಮಾನನ ತಡೆಯೋಕ್ಕಾಗ್ತಾ ಇರಲ್ಲ. ಇದನ್ನು ನೋಡಿದಂಥ ಸತೀದೇವಿ, ಅಪ್ಪ ಇದನ್ನೆಲ್ಲ ಶಿವನಿಗೆ ಅವಮಾನ ಆಗೋದನ್ನೆಲ್ಲ ಮೊದಲು ನಿಲ್ಲಿಸಿ ಅಪ್ಪ ಅಂತ ಕೇಳ್ತಾಳೆ. ನೀನು ಯಾರು? ನಿನ್ನನ್ನು ಯಾರು ಇಲ್ಲಿಗೆ ಕರೆದಿದ್ದು? ಕರೆಯದೆ ಬಂದಿರುವ ನೀನು ಈ ಶಿವನ ಬಗ್ಗೆ ಯಾಕೆ ಮಾತಾಡ್ತಿದ್ದೀಯ ಅಂತ ಕೇಳ್ತಾನೆ. ಆಗ ಸತಿ ಬಂದ್ಬಿಟ್ಟು, ಅಪ್ಪ ನಾನು ನಿಮ್ಮ ಮಗಳಪ್ಪ ಅಂತ ಕೇಳಿದಾಗ, ಮಗಳ? ನೀನು ಆ ಶಿವನನ್ನು ಮದುವೆ ಆದಾಗಲೇ ನೀನು ನನ್ನ ಮಗಳನ್ನೋದು ಸತ್ತು ಹೋದಂಥ ಮಾತು. ನಿನ್ನಂಥ ಮಗಳು ಯಾರಿಗೂ ಇರಬಾರ್ದು. ನೀನು ನನ್ನ ಮರ್ಯಾದೆಯನ್ನು ಕಳೆದೆ. ಆ ಅಘೋರಿಯನ್ನು ಮದುವೆ ಮಾಡಿಕೊಂಡು ಎಲ್ಲರ ಮುಂದೆ ನನ್ನನ್ನು ಅವಮಾನಿಸಿ ನಿಂತೆ ಅಂತ ಶಿವನನ್ನು ತುಂಬ ಹೀಯಾಳಿಸಿ ಮಾತಾಡ್ತಾ ಹೋಗ್ತಾನೆ ದಕ್ಷ ಪ್ರಜಾಪತಿ. ಈ ಎಲ್ಲ ಮಾತುಗಳನ್ನು, ಶಿವನ ನಿಂದನೆಯನ್ನು ಕೇಳಿದಂಥ ಸತೀದೇವಿಗೆ ತುಂಬ ಕೋಪ ಬರುತ್ತೆ. ಆ ಕೋಪದಲ್ಲಿ ಅವಳು ಆದಿಶಕ್ತಿ ಅವತಾರವನ್ನು ತಾಳ್ತಾಳೆ. ಆದಿಶಕ್ತಿ ಅವತಾರವನ್ನು ತಾಳಿ, ಸಾಕು ನಿಲ್ಲಿಸಿ, ನನ್ನ ಶಿವನ ಬಗ್ಗೆ ಇಷ್ಟೊಂದು ಕೆಟ್ಟದಾಗಿ ಮಾತಾಡಿದ್ದು ಸಾಕು, ತುಂಬ ಕೇಳಿಸ್ಕೊಂಡ್ಬಿಟ್ಟಿದ್ದೀನಿ. ಇನ್ನು ಈ ಶಿವನ ನಿಂದನೆಯನ್ನು ನನ್ನಿಂದ ಕೇಳಿಸ್ಕೊಳ್ಳೋಕ್ಕಾಗಲ್ಲ. ಈ ಶರೀರ ನಿಮ್ಮಿಂದ ಆಗಿದ್ದು. ಈಗ ಮನಸ್ಸು ಮಾಡಿದ್ರೆ ನಾನು ಇವಾಗಲೇ ನಿಮ್ಮನ್ನು ಕೊಲೆ ಮಾಡ್ಬೋದು. ಆದರೆ ನಿಮ್ಮನ್ನು ಕೊಂದು ಈ ಶರೀರಕ್ಕೆ ಪಿತೃಹತ್ಯೆ ದೋಷನ ಅಂಟಿಸ್ಕೊಳ್ಳೋಕ್ಕೆ ನನ್ನಿಂದ ಸಾಧ್ಯ ಇಲ್ಲ. ಅದಕ್ಕೆ ನೀವು ಕೊಟ್ಟ ಈ ದೇಹ ನನಗೆ ಬೇಡ. ನಾನು ಈ ದೇಹವನ್ನು ಹೊತ್ಕೊಂಡು ದಕ್ಷ ಪ್ರಜಾಪತಿಯ ಮಗಳು ಅನ್ನೋವಂಥ ನಿಂದನೆಗೆ ಒಳಗಾಗಿ ಶಿವನ ಹೆಂಡತಿಯಾಗಿ ಬದುಕೋಕ್ಕೆ ಸಾಧ್ಯ ಇಲ್ಲ ಅಂತ ತನ್ನ ಯೋಧ ಶಕ್ತಿಯಿಂದ ಶಿವನಿಗೆ ನಮಸ್ಕರಿಸುತ್ತಾ ಅವಳ ದೇಹವನ್ನು ದಹಿಸ್ಕೊಳ್ತಾಳೆ. ಈ ವಿಷಯವನ್ನು ತಿಳಿದಂಥ ಶಿವ ಅತಿ ಭಯಂಕರವಾಗಿ ಕೋಪಿಷ್ಠನಾಗಿ ವೀರಭದ್ರನ ಸೃಷ್ಟಿಸ್ತಾರೆ. ಈ ವೀರಭದ್ರ ದಕ್ಷ ಯಜ್ಞ ಮಾಡ್ತಿದ್ದಂತಹ ಜಾಗಕ್ಕೆ ಬಂದು ಅವನ ತಲೆಯನ್ನು ಕತ್ತರಿಸಿ ಹಾಕ್ತಾರೆ. ಆಗ ಶಿವ ಸತಿಯನ್ನು ಹುಡುಕಿಕೊಂಡು ಬಂದು ಬೆಂಕಿಯಲ್ಲಿ ಬೇಯ್ತಿರೋಂಥ ಸತಿದೇವನ ಎತ್ತಿಕೊಂಡು ತುಂಬ ಆಕ್ರಂದನದಿಂದ ಅಳುತ್ತಾ ನರಳುತ್ತಾ, ಸತಿ ನನ್ನನ್ನು ಏಕೆ ಬಿಟ್ಟು ಹೋದೆ? ನೀನಿಲ್ಲದೆ ನಾನು ಹೇಗೆ ಬದುಕಲಿ ಅಂತ ತುಂಬ ಕೇಳ್ಕೊಳ್ತಾ ಹೋಗ್ತಾಳೆ. ಅವನ ಆ ಆಕ್ರಂದನ ಹೇಳತಿರೋದಾಗಿರುತ್ತೆ. ಅಲ್ಲಿಂದ ಆ ಸತಿ ದೇಹವನ್ನು ಉರಿತಾ ಇರೋವಂಥ ಸತಿದೇವನ ಎತ್ತುಕೊಂಡು ಹೋಗ್ಬೇಕಾದ್ರೆ ವಿಷ್ಣುವಿನ ಅಶೋಕ ಚಕ್ರದಿಂದ ಸತಿಯ ದೇಹವನ್ನು ಛಿದ್ರ ಮಾಡಲಾಗುತ್ತೆ. ಆ ಛಿದ್ರ ಆದಂಥ ಸಂದರ್ಭದಲ್ಲಿ ಸತಿಯ ಅಂಗಾಂಗಗಳು ಭೂಮಿಯ ಬೇರೆ ಬೇರೆ ಜಾಗಗಳಲ್ಲಿ ಬೀಳ್ತವೆ. ಆ ಭೂಮಿಯ ಮೇಲೆ ಸತಿಯ ಅಂಗಾಂಗಗಳು ಎಲ್ಲೆಲ್ಲಿ ಬಿದ್ದಿದೆಯೋ ಅಲ್ಲೆಲ್ಲ ಸತಿಯ ಒಂದು ಪೀಠವನ್ನು ಮಾಡಿ ಶಿವನು ಸತಿದೇವಿಗೆ ಮೋಕ್ಷವನ್ನು ಕೊಡಿಸ್ತಾರೆ. ಆನಂತರ ಪಾರ್ವತಿಯ ಅವತಾರದಲ್ಲಿ ಸತೀದೇವಿ ಜನಿಸಿಸ್ತಾರೆ ಮತ್ತು ಶಿವನನ್ನು ವಿವಾಹ ಮಾಡ್ತಾರೆ. ಇಷ್ಟು ಮಾಹಿತಿ ಈ ಪ್ರಪಂಚದಲ್ಲಿ ಮೊದಲ ಪ್ರೇಮಕತೆ ಶುರುವಾದದ್ದು ಹೇಗೆ ಅಂತ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಇದಕ್ಕೆ ಒಂದು ಲೈಕ್ ಮಾಡಿ, ಹಾಗೆ ಮತ್ತಷ್ಟು ವಿಡಿಯೋಗಳನ್ನ ಮಾಡೋದಕ್ಕೆ ನನಗೆ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಬಗ್ಗೆ ನಿಮಗೇನೇ ಲೋಪದೋಷಗಳಿದ್ದರೆ, ಅದ್ರ ಬಗ್ಗೆ ಏನಾದರೂ ಕೇಳಬೇಕು ಅನಿಸಿದ್ರೆ ಕಮೆಂಟ್ ಮಾಡಿ. ಮತ್ತು ಬೇರೆ ದೇವತೆಗಳ ಬಗ್ಗೆ, ಅವರ ಇತಿಹಾಸದ ಬಗ್ಗೆ ತಿಳಿಸ್ಕೊಡ್ಬೇಕು ಅಂದರೆ ಹೆಚ್ಚಿನ ವಿಡಿಯೋಗಳನ್ನ ನಾನು ನಿಮಗೆ ಹಾಕ್ತಾಯಿರ್ತೀನಿ. ಪ್ರತಿಯೊಂದು ದೇವರ ಬಗ್ಗೆಗಳಲ್ಲೂ ನನಗೆ ತಿಳಿದಷ್ಟು ಮಾಹಿತಿನ ಇತಿಹಾಸ ಪುಟದಲ್ಲಿ ನಾನು ಕಲಕಿ ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀನಿ. ಇದರಲ್ಲಿ ಏನಾದರೂ ತಪ್ಪುಗಳು ಕಂಡು ಬಂದರೆ ದಯವಿಟ್ಟು ನನ್ನ ಕ್ಷಮಿಸಿ. ಹಾಗೆ ಶಿವನಿಗೆ ನಮಸ್ಕರಿಸುತ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ವಿಡಿಯೋ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದಗಳು. ಹಾಗೆ ಸಬ್ಸ್ಕ್ರೈಬ್ ಮಾಡಿ,
ಲೈಕ್ ಮಾಡಿ, ಸಪೋರ್ಟ್ ಮಾಡಿ. ಧನ್ಯವಾದಗಳು. ಥ್ಯಾಂಕ್ ಯು.